ರೇಷನ್ ಕಾರ್ಡ್ನಲ್ಲಿ ಯಾವೆಲ್ಲ ಬದಲಾವಣೆ ಮಾಡಿಸಬಹುದು? ಪಡಿತರ ಚೀಟಿಯಲ್ಲಿ ಈ ಕೆಳಗಿನ ಪ್ರಮುಖ ಅಂಶಗಳನ್ನು ತಿದ್ದುಪಡಿ ಮಾಡಲು ಸರ್ಕಾರ ಅವಕಾಶ ನೀಡಿದೆ. ಹೆಸರು ತಿದ್ದುಪಡಿ. ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರಿನ ಸ್ಪೆಲ್ಲಿಂಗ್ ಅಥವಾ ಪೂರ್ಣ ಹೆಸರನ್ನು ಸರಿಪಡಿಸಿಕೊಳ್ಳಬಹುದು. ಹೊಸ ಸದಸ್ಯರ ಸೇರ್ಪಡೆ. ಕುಟುಂಬಕ್ಕೆ ಹೊಸದಾಗಿ ಸೇರಿದ ಮಗು ಅಥವಾ ಮದುವೆಯಾಗಿ ಬಂದ ಸೊಸೆಯ ಹೆಸರನ್ನು ಸೇರಿಸಲು ಅವಕಾಶವಿದೆ. ಸದಸ್ಯರ ಹೆಸರು ತೆಗೆದುಹಾಕುವುದು. ಕುಟುಂಬದ ಸದಸ್ಯರು ಮರಣ ಹೊಂದಿದ್ದರೆ ಅಥವಾ ಮದುವೆಯಾಗಿ ಬೇರೆಡೆಗೆ ಹೋದರೆ ಅವರ ಹೆಸರನ್ನು ಕೈಬಿಡಬಹುದು. ವಿಳಾಸ ಬದಲಾವಣೆ. ಒಂದು ವೇಳೆ ನೀವು ವಾಸಿಸುವ ಮನೆ ಬದಲಾಯಿಸಿದ್ದರೆ ಹೊಸ ವಿಳಾಸವನ್ನು ಅಪ್ಡೇಟ್ ಮಾಡಬಹುದು. ಮೊಬೈಲ್ ಸಂಖ್ಯೆ ಅಪ್ಡೇಟ್. ರೇಷನ್ ಕಾರ್ಡ್ಗೆ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಲಿಂಕ್ ಮಾಡುವುದರಿಂದ ಒಟಿಪಿ ಪಡೆಯಲು ಸುಲಭವಾಗುತ್ತದೆ. ಕಾರ್ಡ್ ವರ್ಗ ಬದಲಾವಣೆ. ನಿಮ್ಮ ಆದಾಯದ ಆಧಾರದ ಮೇಲೆ ಎಪಿಎಲ್ ನಿಂದ ಬಿಪಿಎಲ್ ಅಥವಾ ಅಂತ್ಯೋದಯ ಕಾರ್ಡ್ಗೆ ಬದಲಾಯಿಸಲು ಮನವಿ ಸಲ್ಲಿಸಬಹುದು. ತಿದ್ದುಪಡಿ ಮಾಡಿಸುವುದು ಯಾಕೆ ಮುಖ್ಯ? ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ವಿವರಗಳು ಒಂದಕ್ಕೊಂದು ತಾಳೆಯಾಗದಿದ್ದರೆ ಬ್ಯಾಂಕ್ ಖಾತೆಗೆ ಬರಬೇಕಾದ ಹಣ ಸ್ಥಗಿತಗೊಳ್ಳಬಹುದು. ಮುಖ್ಯವಾಗಿ ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಬರುವ ಹಣಕ್ಕೆ ಈ ದಾಖಲೆಗಳ ನಿಖರತೆ ಬಹಳ ಮುಖ್ಯ. ಅಗತ್ಯವಿರುವ ದಾಖಲೆಗಳ ಪಟ್ಟಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ತಿದ್ದುಪಡಿ ಪ್ರಕ್ರಿಯೆಗೆ ಈ ಕೆಳಗಿನ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ. ದಾಖಲೆಯ ಹೆಸರು, ಉದ್ದೇಶ, ಆಧಾರ್ ಕಾರ್ಡ್ ಪ್ರಮುಖ ಗುರುತಿನ ಚೀಟಿ ಮತ್ತು ವಿಳಾಸದ ಪುರಾವೆ, ಜನನ ಪ್ರಮಾಣಪತ್ರ, ಹೊಸದಾಗಿ ಮಗುವಿನ ಹೆಸರು ಸೇರಿಸಲು ಕಡ್ಡಾಯ, ಮರಣ ಪ್ರಮಾಣಪತ್ರ, ಮೃತಪಟ್ಟ ಸದಸ್ಯರ ಹೆಸರನ್ನು ತೆಗೆದುಹಾಕಲು ವಿವಾಹ ಪ್ರಮಾಣಪತ್ರ, ಮದುವೆಯ ನಂತರ ಪತ್ನಿಯ ಹೆಸರು ಸೇರಿಸಲು ಅಥವಾ ವರ್ಗಾಯಿಸಲು, ನಿವಾಸ ದೃಢೀಕರಣ, ಹೊಸ ವಿಳಾಸವನ್ನು ಅಪ್ಡೇಟ್ ಮಾಡಲು, ಹಳೆಯ ರೇಷನ್ ಕಾರ್ಡ್ ಮೂಲ ದಾಖಲೆಗಳ ಪರಿಶೀಲನೆಗಾಗಿ. ಆಫ್ಲೈನ್ ಮೂಲಕ ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1 ಅಥವಾ ಬ್ಯಾಂಗ್ಳೂರು 1 ಕೇಂದ್ರಕ್ಕೆ ಭೇಟಿ ನೀಡಿ. ಅಲ್ಲಿನ ಆಹಾರ ಶಾಖೆಯ ಅಧಿಕೃತರಿಗೆ ಅಗತ್ಯ ದಾಖಲೆಗಳನ್ನು ನೀಡಿ ತಿದ್ದುಪಡಿ ಮಾಡಿಸಬಹುದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.